ದೃಶ್ಯಾಮೃತ ಹಲೋ ಫ್ರೆಂಡ್ಸ್, ವಿಡಿಯೋ ಡಿಲೇ ಆಗಿದೆ, ದಯವಿಟ್ಟು ಕ್ಷಮಿಸಿ. ಅದಕ್ಕಾಗಿ ಮೊದಲನೇದಾಗಿ ಏನಂತಂದ್ರೆ, ನಾನು ಜಾಬ್ ಮಾಡ್ತಿರೋ ಕಾರಣದಿಂದಾಗಿ ಯೂಟ್ಯೂಬ್ ವಿಡಿಯೋಸ್ ಅಷ್ಟು ಫಾಸ್ಟ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈಗ ವರ್ಲ್ಡ್ ಅನ್ನೋದು ವರ್ಲ್ಡ್ ಆಗ್ತದೆ. ಸೊ ಇನ್ನು ಮೇಲೆ ವಿಡಿಯೋಸ್ನ ತುಂಬಾ ವೇಗವಾಗಿ ಮಾಡ್ಬೋದು. ಆದಷ್ಟು ಬೇಗ ನಾನು ನಿಮ್ಗೆ ವಿಡಿಯೋಸ್ನ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಷ್ಟು ದಿನ ಲೇಟ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಅಂಡ್ ಇವತ್ತಿನ ಟಾಪಿಕ್ ಬಂದ್ರೆ ದೇವಿರಮ್ಮ. ಈ ದೇವಸ್ಥಾನಕ್ಕೆ ಬಂದ್ರೆ ನನಗೆ ಇಲ್ಲಿ ಎಕ್ಸೈಟ್ ಮಾಡಿರುವಂತ ಎರಡು ವಿಷಯಗಳಿದಾವೆ. ಒಂದು, ಇನ್ಸ್ಟಾಗ್ರಾಮ್ ಅಲ್ಲಿ ಈ ದೇವಸ್ಥಾನಕ್ಕೆ ಹೋಗುವ ಯಾತ್ರೆ ಬಗ್ಗೆ ಪ್ರೆಸೆಂಟ್ ಮಾಡಿರುವಂತಹ ರೀತಿ. ಎರಡನೇದು, ವರ್ಷಕ್ಕೆ ಒಂದೇ ದಿನ ಈ ಯಾತ್ರೆ ಇರುತ್ತೆ, ಅದಕ್ಕಾಗಿ ತುಂಬಾ ಪ್ಲೇಸ್ ಇಂದ ಜನ ಬರ್ತಿದ್ದಾರೆ. ಸೊ ಅವತ್ತಿನ ದಿನ ಹೇಗಿರುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ನನ್ನಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗಿ ನಾನು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡೆ. ಸೊ ಈ ಎಂಟೈರ್ ವಿಡಿಯೋ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋದಾಗ ಹೇಗಿರುತ್ತೆ ಅಂತಾನೆ ಆಗಿರುತ್ತೆ. ಅಂಡ್ ಈ ದೇವ್ರ ಬಗ್ಗೆ ಅಂತ ಬಂದ್ರೆ, ನನಗೆ ಈ ದೇವ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅಂಡ್ ಇಲ್ಲಿನ ಸ್ಥಳ ಪುರಾಣಗಳು ಸಹ ಗೊತ್ತಿಲ್ಲ. ನನ್ನ ಸ್ನೇಹಿತರಿಂದ ನಾನು ತಿಳ್ಕೊಂಡಿರುವಂತ ಕೆಲವು ವಿಷಯಗಳನ್ನ ನಿಮಗೆ ಹಂಚ್ಕೊಳ್ತೀನಿ. ಮೊದಲನೇದಾಗಿ, ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಸಂಹರಿಸಿದ ನಂತರ ತನ್ನ ಉಗ್ರ ರೂಪವನ್ನು ಶಾಂತಿಸಲು ಈ ಬೆಟ್ಟಕ್ಕೆ ಬಂದು ಇಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇಲ್ಲಿದೆ. ತಾಯಿ ಚಾಮುಂಡೇಶ್ವರಿಯನ್ನು ಇಲ್ಲಿ ಬಿಂಡಿಗಾ ದೇವಿರಮ್ಮ ಎಂಬ ಹೆಸರಿನಲ್ಲಿ ಕರೆಯಲ್ಪಡಲಾಗುತ್ತದೆ. ಈ ದೇವಿ ಬಂದು ಇಲ್ಲಿ ಶಾಂತಿಸಿದ ದಿನವಾದ ದೀಪಾವಳಿಯ ನರಕ ಚತುರ್ದಶಿಯಂದು ಮಾತ್ರ ಆ ದೇವಿಯನ್ನು ಊರಿನಲ್ಲಿರುವ ದೇವಸ್ಥಾನದಿಂದ ಈ ಬೆಟ್ಟದ ತುದಿಗೆ ತಂದು ಪೂಜೆ ಮಾಡಲಾಗುತ್ತದೆ. ಉಳಿದ ಎಲ್ಲಾ ದಿನವೂ ಆ ದೇವಸ್ಥಾನದಲ್ಲೇ ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ. ಇದು ನನಗೆ ಆ ದೇವಿಯ ಬಗ್ಗೆ ಮತ್ತೆ ಆ ದೇವಸ್ಥಾನದ ಬಗ್ಗೆ ತಿಳಿದಿರುವಂತ ವಿಚಾರ. ನನ್ನ ಮೈನ್ ಕಾನ್ಸಂಟ್ರೇಷನ್ ಇರೋದೆ ಇಲ್ಲಿರುವಂತ ಯಾತ್ರೆ ಬಗ್ಗೆ. ಸೊ ತಡ ಮಾಡದಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ, ಅಲ್ಲಿರುವಂತ ಭಕ್ತರನ್ನ ನೋಡಿದ ಮೇಲೆ ಒಂದು ಹಾಡಿನ ಮೂಲಕ ಈ ಯಾತ್ರೆಯನ್ನ ತೋರಿಸ್ಬೇಕು ಅಂತ ನನಗನ್ನಿಸ್ತು. ಒಂದು ಚಿಕ್ಕದಾಗಿ ಆ ವಿಡಿಯೋ ಮೂಲಕ ಈ ಯಾತ್ರೆಯನ್ನ ನೋಡಿ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ನಿನ್ನ ನಂಬಿ ಕಾಲು ನಡಿಗೆ ದಾರಿ ಹಿಡಿದು ಬಂದೇವಮ್ಮ ಅಮ್ಮ. ನಿನ್ನ ನಂಬಿ ಕಾಲು ನಡಿಗೆ ದಾರಿ ಹಿಡಿದು ಬಂದೇವಮ್ಮ ಅಮ್ಮ. ಕೋಟಿ ನಮನ ನಿಮಗೆ, ನಮ್ಮ ಕೋರ್ಕೆಗಳನ್ನ ನೆರವೇರಿಸಮ್ಮ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ದೇವಿರಮ್ಮ ದೇವಿರಮ್ಮ ನಮ್ಮನ್ನ ನೀನೆ ಕಾಪಾಡಮ್ಮ. ನಮ್ಮನ್ನ ನೀನೆ ಕಾಪಾಡಮ್ಮ. ನೀನು ಬಂದು ಇಲ್ಲಿ ಶಾಂತಿಸಿದ ಹಾಗೆ ನಮ್ಮಲ್ಲೂ ಶಾಂತಿ ನೀಡಮ್ಮ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ದೇವಿರಮ್ಮ ದೇವಿರಮ್ಮ ನಮ್ಮನ್ನ ನೀನೆ ಕಾಪಾಡಮ್ಮ. ನಮ್ಮನ್ನ ನೀನೆ ಕಾಪಾಡಮ್ಮ. ಸ್ನೇಹಿತರ ಜೊತೆ ಕಾರಲ್ಲಿ ಬಂದಿದ್ದೆ. ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ದೂರ ನಾವು ಪಾರ್ಕಿಂಗ್ಗೋಸ್ಕರ ಅಂತ ಹುಡುಕಿದ್ವಿ. ಇಲ್ಲಿ ಪಾರ್ಕಿಂಗ್ಗಾಗಿ ಯಾವುದೇ ಚಾರ್ಜಸ್ನ ಅವತ್ತು ಕೇಳಿರಲಿಲ್ಲ. ನಿಮಗೆ ಅಲ್ಲಿ ದೂರದಲ್ಲಿ ಚಿಕ್ಕ ಚಿಕ್ಕ ಲೈಟ್ಸ್ ಥರ ಏನೇನು ಕಾಣಿಸ್ತಿದೆ, ಅದು ಯಾವುದೋ ಒಂದು ಊರಿನ ಲೈಟ್ಸ್ ಅಂತೂ ಅಲ್ವೇ ಇಲ್ಲ. ಅದೆಲ್ಲ ಮೊಬೈಲ್ ಟಾರ್ಚ್ ಲೈಟ್ಸ್ ಅಂತ ನನಗೆ ಗೊತ್ತಾದಾಗ ನನ್ನಲ್ಲಿ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಶುರು ಆಯಿತು. ಆದಷ್ಟು ಬೇಗ ಹೋಗಿ ಆ ಲೈಟ್ಸ್ ಚೆನ್ನಾಗಿ ಹಾಕ್ತಿದಾರಲ್ಲ, ಆ ವೈಬ್ಸ್ ನಾನು ತಗೋಬೇಕು ಅಂತ ನನಗನ್ನಿಸ್ತು. ನೀವು ರೆಗ್ಯುಲರ್ ಆಗಿ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಇದೇ ನಿಮಗೆ ಕಾಣಿಸ್ತಿರುವಂಥ ದಾರಿ. ಈ ಊರಿಂದನೇ ದೇವಿರಮ್ಮನ ಯಾತ್ರೆ ಅನ್ನೋದು ಶುರು ಆಗುತ್ತೆ. ತುಂಬ ಜನ ಪಾಲ್ಕೊಳ್ತಾರೆ. ನೀವು ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಆ ವೈಬ್ಸ್ ಅನ್ನೋದು ಕಾಣಿಸುತ್ತೆ.
ಆ್ಯಂಡ್ ತುಂಬ ಜನ ಇಲ್ಲಿ ಸ್ಲಿಪ್ಪರನ್ನು ತೆಗೆದು ಈ ಯಾತ್ರೆಯನ್ನು ಮಾಡ್ತಾರೆ. ಕೆಲವೊಬ್ರು ಹಾಕಿರ್ಬೋದು, ಅವರವರ ನಂಬಿಕೆಗೆ ಅದನ್ನು ಬಿಡಬೇಕಾಗತ್ತೆ. ಆ್ಯಂಡ್ ನೀವು ಸ್ಲಿಪ್ಪರ್ಸ್ ಹಾಕ್ಕೊಂಡು ಕೂಡ ಯಾತ್ರೆ ಮಾಡ್ಬೇಕಂತಂದರೆ ಅದು ಕೂಡ ಡಿಫಿಕಲ್ಟೇ. ಯಾಕಂದರೆ ಈ ಟಾರ್ ರೋಡ್ ಆದಮೇಲೆ ಬರುವಂಥ ರೋಡ್ ಇದೆಯಲ್ಲ, ಇಟ್ಸ್ ಡಿಫಿಕಲ್ಟ್. ಅಲ್ಲೆಲ್ಲ ನಿಮಗೆ ಗ್ರಿಪ್ ಸಿಗಲ್ಲ. ನಿಮ್ಮ ಗ್ರಿಪ್ ಸಿಗಬೇಕಂತಂದರೆ ಒಳ್ಳೊಳ್ಳೆ ಶೂ ಹಾಕಬೇಕಾಗತ್ತೆ ನೀವು. ಆ್ಯಂಡ್ ಯಾರಾದರೆ ಈ ದೇವಿರಮ್ಮನ ದರ್ಶನಕ್ಕೆ ಬರಬೇಕು ಅನ್ಕೋತಿರೋ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬರಬೇಕಾಗತ್ತೆ. ಯಾಕಂದರೆ ದೀಪಾವಳಿ ಟೈಮಲ್ಲಿ ಮಾತ್ರ ಒಂದೇ ಒಂದು ದಿನ ಯಾತ್ರೆ ಇರುತ್ತೆ. ದಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ನಿಮಗೆ ಇವಾಗ ಏನು ಕಾಣಿಸ್ತಿದೆ ಬೀದಿ ಕಂಬಗಳು, ಬೀದಿ ಲೈಟ್ಸು, ಅದು ಸ್ವಲ್ಪ ದೂರಕ್ಕೆ ಮಾತ್ರನೇ, ನಂತರ ಅದು ಕೂಡ ಇರಲ್ಲ. ನೀವು ನೆಕ್ಸ್ಟ್ ಜರ್ನಿ ಪೂರ್ತಿಯಾಗಿ ನಿಮ್ಮ ಮೊಬೈಲ್ ಟಾರ್ಚ್ ಲೈಟ್ನ ಡಿಪೆಂಡ್ ಆಗಿ ಮಾಡಬೇಕಾಗತ್ತೆ. ನಾವು ಈ ಜರ್ನಿ ಮಾಡ್ಬೇಕಾದ್ರೆ ಮಳೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಯಿತು. ಅದಕ್ಕೆ ತುಂಬ ಜನ ದರ್ಶನ ಮಾಡ್ಕೊಳ್ದಿರೇ ರಿಟರ್ನ್ ಆಗಿರೋರನ್ನು ಕೂಡ ನಾವು ನೋಡಿದ್ದೀವಿ. ನಾವೇನಂದರೆ ಸ್ವಲ್ಪ ಪ್ರಿಪೇರ್ ಆಗಿದ್ವಿ, ಸೊ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ನೀವೇನೇ ಪರ್ಚೇಸ್ ಮಾಡಬೇಕಂದ್ರೂ, ಏನೇ ತಿನ್ಬೇಕಂದ್ರೂ ಇದೇ ಕೊನೆ ಪಾಯಿಂಟ್. ನಾವು ಆಗಾಗಲೇ ಹೆಚ್ಚು ಕಮ್ಮಿ 2.5 ಕಿಲೋಮೀಟರ್ ದೂರ ಟಾರ್ ರೋಡ್ ಮೇಲೆ ನಡ್ಕೊ ಬಂದಿದ್ದೀವಿ. ನಿಮಗೆ ಇಲ್ಲಿ ಫ್ರೀಯಾಗಿ ಬಾದಾಮಿ ಹಾಲು ಮತ್ತು ಪಾನಕ ಕೊಡ್ತಾರೆ. ಈ ಪಾಯಿಂಟ್ ಆದಮೇಲೆ ನಿಮಗೊಂದು ಅಂಗಡಿ ಸಿಗಲ್ಲ, ಒಂದು ನೀರು ಬಾಟ್ಲು ಕೂಡ ಸಿಗಲ್ಲ. ನೀರು ಬಾಟ್ಲು ಬಿಸಾಕಿದ್ರೆ ಒಂದು ಸಮಸ್ಯೆ, ಅದನ್ನು ಎತ್ಕೊಂಡು ಹೋದರೆ ಒಂದು ಸಮಸ್ಯೆ ಅನ್ನೋ ಥರ ಆಗ್ಬಿಡುತ್ತೆ ನೆಕ್ಸ್ಟ್. ಯಾಕಂದರೆ 7 ಕಿಲೋಮೀಟ್ರ್ ವೆರಿ ಡಿಫಿಕಲ್ಟ್ ಆಗಿರುವಂಥ ಪ್ಲೇಸ್ ಬರುತ್ತೆ. ಕಂಪ್ಲೀಟಾಗಿ ಬೆಟ್ಟ ಇರುತ್ತೆ, ಪ್ರಾಪರಾಗಿ ದಾರಿ ಇರಲ್ಲ. ಅಂಥ ಪ್ಲೇಸಲ್ಲಿ ನೆಕ್ಸ್ಟ್ ನೀವು ಜರ್ನಿ ಮಾಡಬೇಕು. ಬಟ್ ನಿಮಗೆ ಸಿಗುವಂತಹ ಕೊನೆಯ ಆಹಾರ ಇದೆ. ಸೊ ಏನೇ ಇದ್ದರೂ ನೀವು ಮೊದಲೇ ಪ್ರಿಪೇರ್ ಆಗಿ, ಬಿಕಾಸ್ ಈ ಜರ್ನಿ ಏನಿದೆ ಅದು ಡಿಫಿಕಲ್ಟ್ ಆಗಿರುತ್ತೆ. ಇಲ್ಲಿಂದ ನಿಮಗೆ ಒಂದೇ ಒಂದು ಲೈಟ್ ಕೂಡ ಸಿಗಲ್ಲ. ಕಂಪ್ಲೀಟಾಗಿ ನೀವು ನಿಮ್ಮ ಮೊಬೈಲ್ ಲೈಟಿಂದನೇ ಡಿಪೆಂಡ್ ಆಗಿ ಮುಂದಕ್ಕೆ ಹೋಗಬೇಕಾಗತ್ತೆ. ಇಲ್ಲಿಂದ ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರ್ ದೂರ ಸಿಮೆಂಟಿಂದ ಮಾಡಿರುವಂಥ ಮೆಟ್ಲು ಸಿಗುತ್ತೆ. ಸೊ ಈ ಮೆಟ್ಲು ಮೂಲಕ ನೀವು ನಡ್ಕೊಂಡು ಹೋಗಬೇಕಾಗತ್ತೆ. ಟಾರ್ಚ್ ಲೈಟ್ ಹಾಕ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ನೈಟ್ ಹೋಗ್ಬೇಕಾ ಅಂತ ಕೇಳೋರಿಗೆ ಒಂದೇ ಒಂದು ಆನ್ಸರ್ ಏನಂತಂದರೆ, ನಿಮ್ಮ ಜರ್ನಿ ಸುಲಭವಾಗಿ ನಡೆಯಬೇಕು ಅಂತಂದರೆ ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡೋದೇ ಒಳ್ಳೆ ಸಮಯ. ಇಲ್ಲ ಅಂತಂದರೆ ಇಲ್ಲಿರುವಂಥ ರಶ್ಗೆ ಅದು ತುಂಬ ಕಷ್ಟ ಆಗುತ್ತೆ. ನಾವು ಹೋಗಿದ್ದ ದಿನ ಮಳೆಯ ಸಮಸ್ಯೆ ಇತ್ತು. ತುಂಬ ಜನ ದರ್ಶನ ಮಾಡ್ಕೊಳ್ದಿರೇ ಹಿಂದಿರುಗಿರೋದನ್ನ ಕೂಡ ನಾವು ನೋಡಿದ್ದೀವಿ. ತುಂಬ ಅಂದರೆ ತುಂಬಾ ಡಿಫಿಕಲ್ಟ್ ಆಯಿತು. ನಡೆಯೋದಕ್ಕೂ ಸಹ ತುಂಬ ಕಷ್ಟ ಆಯಿತು. ನಾವು ಊರಿಂದ ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಮಧ್ಯರಾತ್ರಿ 3 ಗಂಟೆಗೆ. ನಮಗೇ ಕಷ್ಟ ಆಯಿತು. ಯಾಕಂದರೆ ಇಲ್ಲಿ ಅದೇ ಸಮಯಕ್ಕೆ ತುಂಬಾ ಜನ ಸೇರ್ಕೊಬಿಟ್ಟಿದ್ರು. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ನೀವೇನಾದರೂ ಡೇ ಟೈಮ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜರ್ನಿ ಸುಲಭವಾಗಂತೂ ಇರಲ್ಲ. ಬಟ್ ಏನೇ ಕಷ್ಟ ಆದರೂ ಸಹ ಈ ರಾತ್ರಿ ಬೆಟ್ಟದ ಮೇಲಿಂದ ಊರನ್ನು ನೋಡೋದಕ್ಕೆ ಹಾಗೂ ಮೊಬೈಲ್ ಟಾರ್ಚ್ ಲೈಟ್ಸ್ನ ನೋಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ತುಂಬ ಅದ್ಭುತ ಅಂತ ಅನಿಸುತ್ತೆ. ಮುಂದೆ ಬಂಡೆ ಸಿಕ್ತು, ಬಂಡೆ ಹೌದೌದು. ನಾಳೆ ಯೂಟ್ಯೂಬಲ್ಲಿ ಫೇಮಸ್ ಆಗ್ತೀರಾ, ಬನ್ನಿ. ಯೂಟ್ಯೂಬಲ್ಲಿ ಫೇಮಸ್ ಆಗಿ ಬೇಡಣ್ಣ, ದರ್ಶನ ಇಲ್ಲಿ ಈ ಕಡೆ ನೀನು ವಿಡಿಯೋ ಮಾಡ್ತಿದ್ದೀಯ ಇಂಥದ್ರಲ್ಲೂ. ಇವಾಗ ನಾನು ಹೇಳ್ತಿರುವಂಥ ವಿಷಯ ತುಂಬ ಇಂಪಾರ್ಟೆಂಟ್. ನೀವು ಯಾರಾದರೂ ಬರೋರಿದ್ರೆ ನೆನ್ಪಿಟ್ಕೊಳ್ಳಿ ವಿಷಯನ. ಆ್ಯಕ್ಚುಲಿ ಬೆಟ್ಟನ ಹತ್ತೋದಕ್ಕೆ ಒಂದು ಪ್ರಾಪರಾಗಿ ಸ್ವಲ್ಪ ದಾರಿ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಹಗ್ಗ ಹಾಕಿ ಕಟ್ಟಿದ್ದಾರೆ ಈ ಬೆಟ್ಟನ ಹತ್ಕೊಂಡು ಹೋಗೋದಕ್ಕೆ. ನಮ್ಮ ಮುಂದೆ ಒಬ್ಬರಿಬ್ಬರಲ್ಲ, 100 ಜನ 1000 ಜನ ಬೆಟ್ಟನ ಈ ರೀತಿ ಹತ್ಕೊಂಬರೋಕ್ಕೆ ಶುರು ಮಾಡಿದ್ರು. ನಾವೇನು ಮಾಡಿದ್ವಿ, ಮುಂದೆ ಹೋಗ್ತಿರೋದು ಕುರಿಗಳನ್ನು ನಮಗೂ ಗೊತ್ತಿಲ್ಲ, ಎಂದೇ ಉಳ್ಕೊಂಡಿರೋ ಕುರಿ ಥರ ನಾವು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಆ ರೀತಿ ಹೋಗಿದ್ದಕ್ಕೆ ನಾವು ತುಂಬಾ ಡಿಫಿಕಲ್ಟೀಸ್ನ ಫೇಸ್ ಮಾಡಬೇಕಾಗಿ ಬಂತು. ಸೊ ಅದೇನಂತ ನೀವೇ ಮುಂದೆ ನೋಡ್ತೀರ. ಒಂದೇನಂತಂದರೆ, ನಾವು ಹೋಗ್ತಿರುವಂಥ ರಾಂಗ್ ಡೈರೆಕ್ಷನಿಂದಾಗಿ ಅರ್ಧ ಬೆಟ್ಟಕ್ಕೆ ಹೋಗಿ ಮತ್ತೆ ಹೇಳ್ಕೊಂಬರ್ಬೇಕಾಗಿರುವಂಥ ಸಿಚುವೇಶನ್ಸ್ ನಮಗೆ ಬಂದಿದೆ. ಸೊ ನಿಮಗೆ ಹೇಳ್ತಿರೋದು ನಾನು, ಪ್ರಾಪರ್ ವೇಯಲ್ಲೇ ಹೋಗಿ. ಈ ಥರ ಯಾರ್ಯಾರೋ ಹೋಗ್ತಿದ್ದಾರೆ ಅಂತ ಮಾತ್ರ ನೀವು ಹೋಗ್ಬೇಡಿ. ತುಂಬ ಜನ ಬಟ್ಟೆಗಳು ಹರಿದೋಯ್ತು, ಪ್ಯಾಂಟ್ಗಳು ಕಿತ್ತೋಯ್ತು, ತುಂಬ ವಸ್ತುಗಳನ್ನ ಬೀಳಿಸ್ಕೊಂಡಿದ್ದಾರೆ. ಸೊ ಇಂಥ ಸಿಚುವೇಶನ್ಸ್ಗೆಲ್ಲ ನೀವು ಗುರಿ ಆಗಬೇಡಿ. ಆ್ಯಕ್ಚುಲಿ ಆ ಕಡೆ ಜನ ಕಾಣಿಸ್ತಿದಾರಲ್ಲ, ಅದು ರೈಟ್ ವೇ, ನಾವು ಬಂದಿರೋದು ರಾಂಗ್ ವೇ. ಮತ್ತೆ ನಾವು ಸ್ವಲ್ಪ ಜನ ಹೇಳ್ಕೊಂಡೋಗಿ ಮತ್ತೆ ಆ ದಾರಿನ ಮ್ಯಾಚ್ ಮಾಡಬೇಕು. ಸೊ ಇಲ್ಲೆಲ್ಲರೂ ಬಂದಿರೋ ಮಿಸ್ಟೇಕ್ ನೋಡಿ. ಸೊ ಅಲ್ಲಿ ಏನೇನೂ ಇಲ್ಲ, ಕೆಸರು ಸಮೇತ ಅಲ್ಲಿರೋವಂಥ ಗಿಡಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಒಬ್ಬರು ಏನಾದರೂ ಜಾರಿದ್ರೆ ತುಂಬ ಜನ ಎಫೆಕ್ಟ್ ಆಗ್ತಾರೆ. ಆ ಥರ ಒಂದು ಸಿಚುವೇಷನಲ್ಲಿ ಸಿಗಾಕೊಂಡಿದ್ದಾರೆ. ಸೊ ಈ ಜರ್ನಿ ಮಾತ್ರ ತುಂಬ ರಿಸ್ಕಿ ಅಂದರೆ ರಿಸ್ಕಿ ಇದೆ. ನೀವು ಫಸ್ಟ್ ಟೈಮ್ ಬರೋದಾದರೆ ನಿಮ್ಮ ಪೇರೆಂಟ್ಸ್ನಂತೂ ಕರ್ಕೊಂಬರ್ಬೇಡಿ. ತುಂಬ ಸೆನ್ಸಿಟಿವ್ ಇರುವಂಥ ಹೆಣ್ಮಕ್ಳಿದ್ರೆ ಅವ್ರನ್ನೂ ಸಹ ಕರ್ಕೊಬರ್ಬೇಡಿ. ಇಲ್ಲಿ ಆ ಹೆಣ್ಮಕ್ಳು ಒದ್ದಾಡಿದ್ದು ನಾವು ನೋಡಿದ್ವಿ. ಅಣ್ಣ ಅಣ್ಣ ಕೈ ಕೊಡ್ರಣ್ಣ ಅಂತಾರೆ. ನೀವೇನಾದರೂ ಅಪ್ಪಿ ಕರ್ಕೊಬಂದರೂ ಒದ್ದಾಡೋದು ಮಾತ್ರ ಕನ್ಫರ್ಮ್ ಹೇಳ್ತಿದ್ದೀನಿ. ಸೊ ಸ್ವಲ್ಪ ಸ್ಟ್ರಾಂಗ್ ಇರೋ ಹೆಣ್ಮಕ್ಳಿದ್ರೆ ಓಕೆ. ಇಲ್ಲಿ ಜನರಲಿ ಒಬ್ಬೊಬ್ಬರೇ ಹತ್ಕೊಂಬರೋದೇ ಕಷ್ಟ. ಅಂಥದ್ರಲ್ಲಿ ನಾನು ಈ
ಡ್ರೋನು, ಟ್ರೈಪೋಡು, ಬ್ಯಾಗು ಇವೆಲ್ಲ ಯಾಕಾದ್ರೂ ತೊಗೊಬಂದೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಕಿತ್ತೋಗ್ಬಿಡ್ತು. ಪ್ರಾಪರಾಗಿ ಗ್ರಿಪ್ ಸಿಗಲ್ಲ. ಯಾಕಂದರೆ ಮೆಟ್ಲೇನಿರಲ್ಲ. ಹೆಂಗೆಂಗೋ ಹತ್ಕೊಂಡು ಬಂದ್ಬಿಟ್ಟಿರ್ತೀವಿ. ಸೊ ಒಂದೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸ್ಬಿಡುತ್ತೆ ಯಾಕಾದ್ರೂ ಬಂದ್ವು ಅಂತ. ಬಟ್ ಒಂದು ಸರಿ ಕಂಪ್ಲೀಟ್ ಆಯಿತೋ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಈ 6 ಕಿಲೋಮೀಟರ್ ಬೆಟ್ಟ ಹತ್ತೋದಕ್ಕಿಂತ ದೊಡ್ಡ ಕಷ್ಟ ಅಂದರೆ ಆ ದೇವಿನ ದರ್ಶನ ಮಾಡ್ಕೊಳ್ಳೋದು. ಯಾಕಂದರೆ ಅಷ್ಟು ಜನ ಸೇರಿರ್ತಾರೆ ಇಲ್ಲಿ ತುಳಿದಾಟಕ್ಕೆ ತುಂಬ ಅಂದರೆ ತುಂಬಾ ಚಾನ್ಸ್ ಇದೆ. ತುಂಬ ಹುಷಾರಾಗಿರ್ಬೇಕಿಲ್ಲಿ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ನಿನ್ನ ನಂಬಿ ಕಾಲು ನಡಿಗೆ ದಾರಿ ಹಿಡಿದು ಬಂದೇವಮ್ಮ ಅಮ್ಮ. ನಿನ್ನ ನಂಬಿ ಕಾಲು ನಡಿಗೆ ದಾರಿ ಹಿಡಿದು ಬಂದೇವಮ್ಮ ಅಮ್ಮ. ಕೋಟಿ ನಮನ ನಿಮಗೆ ನಮ್ಮ ಕೋರ್ಕೆಗಳನ್ನ ನೆರವೇರಿಸಮ್ಮ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ದೇವಿರಮ್ಮ ದೇವಿರಮ್ಮ ನಮ್ಮನ್ನ ನೀನೆ ಕಾಪಾಡಮ್ಮ. ನಮ್ಮನ್ನ ನೀನೆ ಕಾಪಾಡಮ್ಮ. ನೀನು ಬಂದು ಇಲ್ಲಿ ಶಾಂತಿಸಿದ ಹಾಗೆ ನಮ್ಮಲ್ಲೂ ಶಾಂತಿ ನೀಡಮ್ಮ. ದೇವಿರಮ್ಮ ದೇವಿರಮ್ಮ ವರ್ಷಕ್ಕೆ ಒಮ್ಮೆ ದರ್ಶನ ಅಮ್ಮ. ದೇವಿರಮ್ಮ ದೇವಿರಮ್ಮ ನಮ್ಮನ್ನ ನೀನೆ ಕಾಪಾಡಮ್ಮ. ನಮ್ಮನ್ನ ನೀನೆ ಕಾಪಾಡಮ್ಮ. ಆ ದೇವಿ ದರ್ಶನ ಮಾಡಿಕೊಂಡು ನಾವು ಹಿಂದಿರುಗೋಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗಲೇ ನಮ್ಗೆ ಅರ್ಥ ಆಗಿದ್ದು ಇಲ್ಲಿ ಆ್ಯಕ್ಚುಲಿ ಒಂದು ಪ್ರಾಪರ್ ದಾರಿ ಕೂಡ ಇದೆ ಅಂತ. ಬಟ್ ಇದು ಕೂಡ ತುಂಬಾ ರಿಸ್ಕಿ. ಇಲ್ಲಿಂದ ಸಹ ನಾವು ಹೋಗಿರುವಂಥ ದಿನದಂದು ಕೆಳಗೆ ಬಿದ್ದು ಏಟ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಈ ವಿಷಯ ನ್ಯೂಸಲ್ಲಿ ಕೂಡ ಬಂದಿತ್ತು, ನೀವು ನೋಡ್ಬೋದು. ದೇವಸ್ಥಾನದ ಕಮಿಟಿಯವ್ರಿಗಾಗಿರ್ಬೋದು ಅಥವಾ ಅಲ್ಲಿರುವಂಥ ಗೌರ್ಮೆಂಟ್ ಅಥವಾ ಪೊಲೀಸವ್ರಿಗೆ ನಾ ಹೇಳೋ ವಿಷಯ ಏನಂತಂದರೆ, ಇಲ್ಲಿ ಮಾತ್ರ ನೀವು ಪ್ರಾಪರಾಗಿ ದಾರಿ ಮಾಡಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಹೋಗಿರುವಂಥ ಆ ದಿನದಂದು ಹೆಚ್ಚು ಕಮ್ಮಿ 2-3 ಲಕ್ಷ ಜನ ಡೆಫಿನೆಟ್ಲಿ ಬಂದಿದ್ದರು. ಇವಾಗಿರುವಂಥ ಸೋಷಿಯಲ್ ಮೀಡಿಯಾ ತುಂಬಾ ಪ್ರಮೋಟ್ ಮಾಡ್ತಿರೋ ಕಾರಣದಿಂದಾಗಿ ಇನ್ನಷ್ಟು ಜನ ಬರ್ತಾರೆ. ಇವ್ರಿಗೆ ಆದಂತಹ ಒಳ್ಳೆಯ ಸದುಪಾಯಗಳನ್ನು ನೀವು ಕಲ್ಪಿಸಲೇಬೇಕು. ಇಲ್ಲ ಅಂತಂದರೆ ಈ ದೇವಸ್ಥಾನದ ಯಾತ್ರೆಗೆ ನೀವು ಪರ್ಮಿಷನ್ನೇ ಕೊಡಬೇಡಿ ಜನಕ್ಕೆ. ಜನರಲ್ಲಿ ಒಂದು ಭಕ್ತಿ ಅನ್ನೋ ಒಂದು ಎಮೋಷನ್ ಇರುತ್ತೆ, ಅದನ್ನು ತಡೆಯೋದು ತುಂಬ ಕಷ್ಟ. ತುಂಬ ಜನ ಹರಕೆ ಹೊತ್ಕೊಳ್ಳೋಕೆ ಬರ್ತಾರೆ, ಕೆಲವೊಬ್ರು ಹರಕೆ ನೆರವೇರಿದೆ ಅಂತಲೇ ಬರ್ತಾರೆ. ಸೊ ಅವರಿಗೆ ಮಳೆ ಬರ್ತದೆ, ಫಾಗ್ ಇದೆ, ದಾರಿ ಸರಿ ಇಲ್ಲ ಅನ್ನೋ ಒಂದು ಕಾರಣದಿಂದ ತಡೆದು ನಿಲ್ಲಿಸೋದು ಭಾರಿ ಕಷ್ಟ ಇದೆ. ಹಾಗಾಗಿ ಅಲ್ಲಿರುವಂಥ ವ್ಯವಸ್ಥೆಯನ್ನು ನೀವು ಸರಿ ಮಾಡಿ, ಇಲ್ಲಾಂದರೆ ಪರ್ಮಿಷನ್ ಕೊಡಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಚಾನಲಲ್ಲಿ ಹಲವಾರು ವಿಷಯಗಳ ಬಗ್ಗೆ ಕಂಟೆಂಟ್ ಇದೆ, ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗ್ಬೋದು. ಬಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿಗೂ ಆ್ಯಂಡ್ ಸ್ನೇಹಿತರಿಗೂ ದಯವಿಟ್ಟು ಶೇರ್ ಮಾಡಿ. ಅದು ನನಗೂ ನನ್ನ ಚಾನಲ್ಗೂ ತುಂಬಾ ಸಹಾಯ ಆಗುತ್ತೆ. ಧನ್ಯವಾದಗಳು.